ಎವರೆಸ್ಟ್ ಮೇಲೆ ಕನ್ನಡತಿ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ. ನಮ್ಮ ಜೊತೆಗಿದ್ದಾರೆ ಸ್ಮಿತಾ ತಮ್ಮ ಅನುಭವಗಳನ್ನು ಹಂಚಿಕೊಳ್ತಾ ಇದ್ರು. ನಾವಿನ್ನೊಂದು 10-15 ನಿಮಿಷಕ್ಕೆ ಒಂದಷ್ಟು ಫೋನಿನ್ಗಳನ್ನ ಓಪನ್ ಮಾಡ್ತೀವಿ. ಜನರು ಕೂಡ ಮಾತಾಡ್ಬೋದು. ನಿಜಕ್ಕೂ ಒಂದು ದೊಡ್ಡ ಸಾಧನೆ ಮಾಡಿದಂಥ ಕನ್ನಡತಿ ಯುವತಿ ನಮ್ಮ ಜೊತೆಗಿದ್ದಾರೆ. ಅವ್ರಿಗೆ ನೀವು ಕೂಡ ನಿಮ್ಮ ಅಪ್ರಿಷಿಯೇಷನ್ ಹೇಳ್ಬೋದು, ನಿಮ್ಮ ಅಭಿನಂದನೆಗಳನ್ನ ಹೇಳ್ಬೋದು. ಜೊತೆಗೆ ಸರ್ಕಾರಕ್ಕೂ ಕೂಡ ಒಂದು ಮನವಿ ಇದೆ. ಯಾರ್ಯಾರಿಗೂ ಏನೇನೋ ನೆರವಿನ ಹಸ್ತವನ್ನು ಚಾಚ್ತೀರಿ ನೀವು. ಸಾಹಸ ಮಾಡಲಿಕ್ಕೆ ಹೊರಟಂಥ ಹುಡುಗಿ, ಒಂದು ಯಶಸ್ಸನ್ನು ಕಂಡಿರುವಂಥ ಹುಡುಗಿ, ಅವ್ರ ಕುಟುಂಬ ಕೂಡ ಬಹಳಷ್ಟು ತೊಂದರೆಯಲ್ಲಿರುವಂಥದ್ದು. ನಿಜಕ್ಕೂ ಸರ್ಕಾರ ಈ ಕಡೆಗೆ ಒಂದಷ್ಟು ಗಮನ ಹರಿಸಬೇಕು. ಇದ್ರ ಬಗ್ಗೆ ಜನಪ್ರತಿನಿಧಿಗಳ ಜೊತೆಗೂ ಕೂಡ ನಾವು ನಂತರ ಮಾತಾಡ್ತೀವಿ. ಬನ್ನಿ, ಈಗ ಸ್ಮಿತಾ ಏನಂತಾರೆ ಕೇಳೋಣ. ಸ್ಮಿತಾ, ನೀವು ಹೇಳಿದ್ರಿ ಒಂದಷ್ಟು ಅಕ್ಲಿಮಟೈಸ್ ಆಗಬೇಕು, ಅಲ್ಲಿನ ಪರೀಕ್ಷೆಗಳಲ್ಲಿ ನಾವು ಪಾಸ್ ಆದರೆ ಮಾತ್ರ ಮುಂದಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಅಂತಂದರೆ ದೈಹಿಕ ಪರೀಕ್ಷೆನಲ್ಲಿ ಹೇಗದು, ಅದನ್ನ ಯಾವ ರೀತಿ ಪರೀಕ್ಷೆ ಮಾಡ್ತಾ ಹೋಗ್ತಾರೆ ಅದನ್ನು? ಹಾಗಾದ್ರೆ ದೇಹದ ಪರೀಕ್ಷೆ ಅಂದರೆ ಒಂದು ಎಂಡ್ಯೂರೆನ್ಸ್ ಅಂತ, ಸ್ಟ್ಯಾಮಿನಾ ಮತ್ತು ಟೆಕ್ನಿಕಲ್ ಆಸ್ಪೆಕ್ಟ್ಸ್. ಆಮೇಲೆ ಟೆಕ್ನಿಕಲ್ ಆಸ್ಪೆಕ್ಟ್ಸ್ ಅಂದರೆ ಐಸ್ ಕ್ರಾಫ್ಟಿಂಗ್ ಅಂತ ಬರುತ್ತೆ. ನೀವು ಅದನ್ನು ಎಷ್ಟು ಟೆಕ್ನಿಕಲಿ ನೀವು ಕೇಪೇಬಲ್ ಆಗಿದ್ದೀರಾ. ಒಂದು ಐಸ್ ರಾಕ್ ಇದ್ರೆ ಅದನ್ನು ಹೆಂಗೆ ಕ್ಲೈಮ್ ಮಾಡೋದು, ಅದು ಟೆಕ್ನಿಕಲ್ ಆಸ್ಪೆಕ್ಟ್. ಆಮೇಲೆ ಇದೆಲ್ಲದ್ರ ಜೊತೆಗೆ ಒಂದು ಟೀಮ್ ಸ್ಪಿರಿಟ್ ಅಂತ ಇರಬೇಕು. ನೀವು ನಿಮ್ಮ ಟೀಮಲ್ಲಿ ಎಷ್ಟು ಮೀನ್ಸ್ ಹೊಂದಾಣಿಕೆ ಇರುತ್ತೆ ಅಂತ. ಎಲ್ಲ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಏನಂದರೆ ಈ ಎಂಡ್ಯೂರೆನ್ಸ್, ಸ್ಟ್ಯಾಮಿನಾ ಎಲ್ಲನೂ ನೋಡ್ತಾರೆ. ಸೊ ಎವರೆಸ್ಟ್ ಬೇಸ್ ಕ್ಯಾಂಪು ಬಂದು 17,000 ಫೀಟಲ್ಲಿದೆ. ಸೊ ಅದೇ ಒಂದು ಅಕ್ಲಿಮಟೈಸೇಷನ್ ಪ್ರೊಸೀಜರ್. ಸೊ ಎವರೆಸ್ಟ್ ಆದ್ಮೇಲೆ ಅದು ಬೇಸ್ ಕ್ಯಾಂಪ್ ರೀಚ್ ಆದಮೇಲೆ ನಾವೊಂದು 3 ಸ್ಟೇಜಸ್ ಆಗಿ ಡಿವೈಡ್ ಮಾಡ್ಕೊಂಡ್ವಿ. ನಮ್ಮಿದು ಒಂದು ಅಕ್ಲಿಮಟೈಸೇಷನ್ ಫೇಸ್, ಮತ್ತು ಇನ್ನೊಂದು ರೆಸ್ಟ್ ಫೇಸ್ ಅಂದ್ಬಿಟ್ಟು, ಮತ್ತು ಇನ್ನೊಂದು ಆ್ಯಕ್ಚುಯಲ್ ಕ್ಲೈಂಬಿಂಗ್ ಮಾಡೋದು ಅಂತ ಫೇಸ್. ಅಕ್ಲಿಮಟೈಸೇಷನ್ ಫೇಸಲ್ಲಿ ನಾವು ಕ್ಯಾಂಪ್ 1ಗೆ ಹೋಗ್ತಿದ್ವಿ, ಮತ್ತು ಅಲ್ಲಿಂದ ಒಂದು ರಾತ್ರಿ ಉಳ್ಕೊಂಡು ಮತ್ತೆ ಬೇಸ್ ಕ್ಯಾಂಪ್ ಬರ್ತಿದ್ವಿ. ಮತ್ತು ಕ್ಯಾಂಪ್ 2ಗೆ ಹೋಗ್ತಿದ್ವಿ, ಅಲ್ಲಿ 2 ರಾತ್ರಿ ಉಳ್ಕೊಂಡು, ಮತ್ತು ಅಲ್ಲಿಂದ ಕ್ಯಾಂಪ್ 3ಗೆ ಹೋಗ್ಬಿಟ್ಟು ಅಲ್ಲಿ ಒಂದು ರಾತ್ರಿ ಉಳ್ಕೊಂಡು ಬೇಸ್ ಕ್ಯಾಂಪ್ ಬರೋದು. ಇದೊಂದು ಅಕ್ಲಿಮಟೈಸೇಷನ್. ಇಷ್ಟೆಲ್ಲ ಆದಮೇಲೆ ಈ ನಿಜವಾದ ಕ್ಲೈಂಬಿಂಗ್ ಅನ್ನುವಂಥದ್ದು ಯಾವಾಗಿಂದ ಆರಂಭ ಆಯಿತು? ನಿಜವಾದ ಕ್ಲೈಂಬಿಂಗ್ ಬಂದು ನಾವು ರೆಸ್ಟ್ ಅಂತ ತೊಗೊಂಡ್ವಿ. ಒಂದು ಏನಂದರೆ ನೀವು ಎಷ್ಟು ಹೈಟ್ ಗೇನ್ ಮಾಡ್ತೀರೋ ಅವಾಗ ನಿಮ್ಮ ಬಾಡಿ ಅಷ್ಟೇ ಡಿಟ್ಯೂರಿಯೇಟ್ ಆಗುತ್ತೆ. ಸೊ ಆ ಎನರ್ಜಿನ ರೀಗೇನ್ ಮಾಡಬೇಕು ಅಂದ್ಬಿಟ್ಟು 10 days ರೆಸ್ಟ್ ತೊಗೊಂಡಾದ್ಮೇಲೆ ನಾವು ಆ್ಯಕ್ಚುಯಲ್ ಕ್ಲೈಂಬಿಂಗ್ ಬಂದು May 15th ಸ್ಟಾರ್ಟ್ ಮಾಡಿದ್ವಿ. ಆವಾಗ ನಮ್ಮ ಟೀಮ್ನ 2 ಟೀಮಾಗಿ ವಿಂಗಡಿಸಿದ್ರು, ಟೀಮ್ 1 ಆ್ಯಂಡ್ ಟೀಮ್ ಬಿ ಅಂತ. ಸೊ ನಮ್ದೇನು ಪ್ಲ್ಯಾನ್ ಆಗಿದ್ದು 18th May ಇದು ಕ್ಯಾಂಪ್ 4ಇಂದ ರಾತ್ರಿ ಬಿಟ್ಟು ಬೆಳಗಿನ ಜಾವ 19th May ಬೆಳಗಿನ ಜಾವ ಎವರೆಸ್ಟ್ ಟಾಪ್ ರೀಚ್ ಮಾಡಬೇಕಾಗಿದ್ದು ನಮ್ಮ ಪ್ಲ್ಯಾನ್ ಆಗಿದ್ದು. ಬಟ್ ತುಂಬ ಅಡಚಣೆಗಳಿತ್ತು. ವೆದರ್ ತುಂಬ ಇದು ಹೈ ವೆಲಾಸಿಟಿ ವಿಂಡ್ ಇತ್ತು. ನಾವು ಒಬ್ಬ ಮನುಷ್ಯ ನಿಂತ್ಕೊಳ್ಳೋಷ್ಟು ಕೆಪಾಸಿಟಿ ಇರಲಿಲ್ಲ, ಅಷ್ಟು ವಿಂಡ್ ಇತ್ತು. ಅಂದರೆ ಬಿರುಗಾಳಿ ಅಂತ ಹೇಳ್ತೀವಲ್ಲ ಆ ಥರ, ಹಿಮಗಾಳಿ. ಸೊ ನಾವು ಅವತ್ತು ನಮ್ಮ ಅಟೆಂಪ್ಟ್ನ ನಾವು ಡ್ರಾಪ್ ಮಾಡಬೇಕಿತ್ತು. ಸೊ ನಾವು ಡ್ರಾಪ್ ಮಾಡ್ಕೊಂಡು ಮತ್ತೆ ನಾವು ಕ್ಯಾಂಪ್ 2ಗೆ ಬಂದ್ವಿ. ಸೊ ಆಮೇಲೆ ನಮಗೆ ವೆದರ್ ಇನ್ಪುಟ್ ನಾನಾ ರೀತಿಗಳಿಂದ ಸಿಕ್ತು. ಅದು 24th ಇಂದ 27th Mayಗೆ ಇದು ವೆದರ್ ಚೆನ್ನಾಗಿದೆ, ಮತ್ತು ಕ್ಲೈಂಬ್ ಮಾಡೋಕ್ಕೆ ಒಂದು ಆಪರ್ಚುನಿಟಿ ಇದೆ ಅಂತ. ಸೊ ಅವಾಗ ಮತ್ತೆ ನಾವು 24th ಈವ್ನಿಂಗ್ 7 o'clock ಇದು ಕ್ಯಾಂಪ್ 4ಇಂದ ನಾವು ಬಿಟ್ವಿ, ಇದು ಸ್ಟಾರ್ಟ್ ಮಾಡಿದ್ವಿ ಕ್ಲೈಂಬ್ ಮಾಡೋದಕ್ಕೆ. ಸೊ 25th morning 4 o'clock ನಾವು ಎವರೆಸ್ಟ್ ಟಾಪಲ್ಲಿ ನಾವು ರೀಚ್ ಆದ್ವಿ. ಸೊ ಬಟ್ ಅವಾಗ ನಾವು ಲಕ್ಕಿಲಿ ನಾವು ಫಸ್ಟ್ ಅಟೆಂಪ್ಟ್ನ ಅಬಾರ್ಟ್ ಮಾಡಿದ್ದು ನಮ್ಗೆ ಲಕ್ಕಿ ಅನಿಸ್ತು. ಏನಕ್ಕೆಂದರೆ ಅವತ್ತು ಯಾರೂ ಸಕ್ಸೀಡ್ ಆಗಲಿಲ್ಲ ರೀಚ್ ಆಗೋದಕ್ಕೆ. ಅದರಲ್ಲಿ 6 ಡೆತ್ ಆಗಿತ್ತು ಮತ್ತು 4 ಮಿಸ್ಸಿಂಗ್ ಆಗಿತ್ತು. ಸೊ ನಾವು ಹತ್ತಿ ದಿನ ನಾವು ಆ ಹೆಣಗಳನ್ನ ನಾವು ದಾಟ್ಕೊಂಡು ಹೋಗಿದ್ದ ಸನ್ನಿವೇಶಗಳಿದೆ. ಸೊ ನಾನು ಪರ್ಸ್ನಲಾಗಿ ಒಂದು 5 ರಾತ್ರಿ ಎಲ್ಲ ಒಂದು 5 ಹೆಣನ ನಾನು ದಾಟ್ಕೊಂಡು ಹೋಗಿದ್ದೆ. ಸೊ ಆ ಇದರಲ್ಲಿ ಒಂಥರ ನನಗೆ ಭಯ ಅನ್ನೋದೇನಿಲ್ಲ, ಬಟ್ ಆದರೂ ನೀವೇನೋ ಸಾಧನೆ ಮಾಡೋಕೆ ಹೋಗ್ತಿದ್ದೀರಾ, ಬಟ್ ಮಧ್ಯ ಈ ಥರ ಅಡಚಣೆಗಳು, ಬಟ್ ಏನೋ ಒಂಥರ ಭಯ ಅನ್ನೋದಿತ್ತು. ಸೊ ಅವಾಗ ನಾನು ನಮ್ಮ ಅಮ್ಮನ ಹೆಸರು ಹೇಳ್ಕೊಂಡು ನಾನು ಆ ಥರ ಹತ್ತಿದ್ದು ರಾತ್ರಿ ಎಲ್ಲ. ಅಂದರೆ ಡೆತ್ಗಳು ಆಗಿದೆ ಹಾಗಾದರೆ? ಹಾಂ, ಡೆತ್ಗಳು ಆಗಿದೆ. ಏನಂದರೆ ಎವರೆಸ್ಟ್ ಇದು 96ಅಲ್ಲಿ 12 ಮೆಂಬರ್ಸ್ ಡೆತ್ ಆಗಿತ್ತು. ಸೊ ಅದಾದಮೇಲೆ ಈ 2012 ಸೀಸನ್ನ ಇದು ಒನ್ ಆಫ್ ದಿ ಟ್ರಾಜಿಕ್ ಸೀಸನ್ ಅಂತ ಕರೀತಾರೆ ಎವರೆಸ್ಟ್ ಇದರಲ್ಲಿ. ಸೊ ನೀವು ಹೇಳ್ತೀರಿ, ನನಗೆ ಭಾಳ ಆಶ್ಚರ್ಯ ಅಂತ ಅನಿಸ್ತಾ ಇದೆ. ಯಾಕಂದರೆ ಎಷ್ಟೋ ಹೆಣ್ಣುಗಳನ್ನ ದಾಟ್ಕೊಂಡು ಹೋಗ್ಬೇಕಾಯ್ತು ನಾವು ಅಂತಂದಾಗ ಏನು ಅನ್ನಿಸ್ತು ಆ ಸಂದರ್ಭದಲ್ಲಿ ನಿಮಗೆ? ನಂಗೆ ಆ ಸಂದರ್ಭದಲ್ಲಿ ನಾನು ಹೇಳ್ದಂಗೆ ಭಯ ಅಂತ ಆಯಿತು. ಏನಕ್ಕೆ ನಾನೇನೋ ಅಚೀವ್ ಮಾಡ್ಬೇಕಂತ ಹೋಗ್ತಿದ್ದೀನಿ, ಮಧ್ಯ ಈ ಥರ ಅಡಚಣೆಗಳು, ನಾನು ಮಾಡ್ತೀನಾ ಇಲ್ವೋ ಅನ್ನೋ ಥರ ಭಯ ಆಯಿತು. ಆಮೇಲೆ ಅದರಿಂದ ಆ ಭಯ ಹೋಗ್ಲಾಡ್ಸೋದಕ್ಕೆ ನಾನು ನಮ್ಮ ಅಮ್ಮನ್ನ ನೆನೆಸ್ಕೊಂಡು ನಾನು ಇದು ನನ್ನ ಜರ್ನಿ ನಾನು ಕಂಟಿನ್ಯೂ ಮಾಡಿದೆ. ಏನು ಇಂಥ ಸಾಹಸಗಳೆಲ್ಲ ನಿಮ್ಮ ಅಮ್ಮನೇ ಪ್ರೇರಣೆನಾ? ಪ್ರೇರಣೆ ಅಂತಲ್ಲ, ಬಟ್ ಅಮ್ಮ ಅನ್ನೋದು ಇದ್ದೇ ಇರುತ್ತೆ.
ಸೊ ಅಮ್ಮನ ನೆನೆಸ್ಕೊಂಡ್ರೆ ಇನ್ನಷ್ಟು ಸ್ಫೂರ್ತಿ ಬರುತ್ತೆ ಅಂತ. ಹಾಂ, ಸ್ಫೂರ್ತಿ ಬಂದೇ ಬರುತ್ತೆ. ಓಕೆ, ನೀವು ಹೇಳಿದ್ರಿ ಏನು ಅಂದರೆ ಕೆಲ ಹೆಣ್ಣುಗಳನ್ನು ನಾವು ದಾಟ್ಕೊಂಡು ಹೋಗಬೇಕಾಯಿತು. ಒಂದು ಎರಡನೇದು ಏನು ಅಂದರೆ ಎಷ್ಟೋ ಜನ ಮಿಸ್ಸಿಂಗ್ ಆಗಿಬಿಡ್ತಾರೆ ಅಂತ. ಅಲ್ಲಿ ಏನಾದರೂ ಕಳೆದು ಹೋದರು ಅಂತಂದರೆ ಹುಡುಕುವಂಥದ್ದು ಭಯಂಕರ ಕಷ್ಟ ಅಂತ. ಭಯಂಕರ ಕಷ್ಟ, ಹೌದು. ಸೊ ಅಂಥ ಸಂದರ್ಭದಲ್ಲಿ ಎಂಥ ಯಾವ್ಯಾವ ಮುನ್ನೆಚ್ಚರಿಕೆಗಳನ್ನು ಇದು ಮಾಡ್ತಾರಲ್ಲಿ? ಮುನ್ನೆಚ್ಚರಿಕೆಗೆ ಏನಂದರೆ, ಒಂದು ಯಾವುದೇ ಮೌಂಟೇನ್ನ ಕ್ಲೈಂಬ್ ಮಾಡ್ಬೇಕಾದ್ರೆ ಒಂದು ರೋಪ್ ಫಿಕ್ಸಿಂಗ್ ಅಂತ ಇರುತ್ತೆ. ರೋಪ್ ಫಿಕ್ಸಿಂಗ್ಗೆ ನಾವು ಆ್ಯಂಕರ್ ಒಂದು ನಮ್ಮನ್ನು ನಾವು ರೋಪಿಗೆ ಆ್ಯಂಕರ್ ಮಾಡ್ಕೊಂಡು ಹೋಗ್ತೀವಿ. ಸೊ ಬಟ್ ಇವಾಗ ಇದು ಡೆತ್ ಏನಕ್ಕಾಗುತ್ತೆ ಅಂದರೆ, ನಾವು ಆರ್ಟಿಫಿಷಿಯಲ್ ಆಕ್ಸಿಜನ್ ಅನ್ನೋದು ಯೂಸ್ ಮಾಡ್ತೀವಿ. ಆರ್ಟಿಫಿಷಿಯಲ್ ಆಕ್ಸಿಜನ್ ಏನಾದ್ರು ಖಾಲಿ ಆಗೋದ್ರೆ ಮತ್ತು ಕೆಲವ್ರಿಗೆ ಬಾಡಿ ಅಕ್ಲಿಮಟೈಸೇ ಮಾಡೋಕ್ಕಾಗಲ್ಲ. ಬಟ್ ಆದರೂ ಅವರೇ ಇದು ತುಂಬ ಪ್ರೆಷರ್ ಕೊಟ್ಟು ಅವ್ರು ಇದು ಕಂಟಿನ್ಯೂ ಮಾಡ್ತಿರ್ತಾರೆ. ಸೊ ಆ ಟೈಮಲ್ಲಿ ಇನ್ನೂ ಡೆತ್ ಆಗ್ಬೋದು. ಇನ್ನೊಂದು ಹ್ಯಾಪೋ ಅಂದ್ಬಿಟ್ಟು ಆಗುತ್ತೆ, ಪಲ್ಮನರಿ ಡಿಸಾರ್ಡರ್ ಮತ್ತು ಸೆರೆಬ್ರಲ್ ಡಿಸಾರ್ಡರ್ ಅಂದ್ಬಿಟ್ಟು. ಸೊ ನಿಮಗೆ ಲಂಗ್ಸ್ ಪ್ರಾಬ್ಲಮ್ ಅಥವಾ ಇದು ಲಂಗ್ಸಲ್ಲಿ ಏನಾದ್ರು ನೀರು ತುಂಬಿಕೊಂಡು ಜಾಸ್ತಿ ಆಗಿದ್ರೆ, ಇದು ಆಮೇಲೆ ಬ್ರೈನಲ್ಲಿ ಏನಾದ್ರು ಇದು ಕ್ಲಾಟ್ ಆಗಿದ್ರೆ, ನಾನಾ ರೀತಿಗಳಿಂದ ಡೆತ್ ಆಗುತ್ತೆ ಅಲ್ಲಿ. ಸೊ ಇದೆಲ್ಲ ಕಾರಣಗಳು. ಸೊ ಹೆಜ್ಜೆಗೂ ಅಪಾಯ ಇರುತ್ತೆ ಹಾಗಾದರೆ? ಹಾಂ, ಇದ್ದೇ ಇರುತ್ತೆ. ಎಸ್ ಸ್ಮಿತಾ, ಇನ್ನಷ್ಟು ನಾನು ನಿಮ್ಮ ಜೊತೆಗೆ ಮಾತಾಡ್ತೀನಿ. ಸ್ಮಿತಾ ಹೇಳಿದಂಥ ಮಾತನ್ನು ಕೇಳಿದ್ರೆ ನಿಜಕ್ಕೂ ಮೈ ಜುಮ್ ಅನ್ನತ್ತೆ. ಯಾಕಂದರೆ ಹೇಳುವಂಥದ್ದು ಬಹಳ ಸುಲಭ, ಆದರೆ ಹತ್ತೋರಿಗೆ ಗೊತ್ತಿರುತ್ತೆ ಅದರ ಕಷ್ಟ ಅಂತ. ಹೆಣ್ಣೆಗಳನ್ನು ದಾಟಿ ಹೋಗುವಂಥ ಒಂದು ಸನ್ನಿವೇಶ ಹೇಗಿರಬೇಕದು ಅನ್ನುವಂಥದ್ದು. ಜೊತೆಗೇನು ಅಂದರೆ ಏರಬೇಕಾದ್ರೆ ನಾವು ಕೆಲವೊಂದು ವಿಜುವಲ್ಸ್ಗಳನ್ನು ತೋರಿಸ್ತಾ ಇದ್ವಿ. ಅದನ್ನು ಪ್ರತಿ ವಿಜುವಲ್ನು ಕೂಡ ನಾನು ಕೇಳ್ತೀನಿ ಅವ್ರಿಗೆ, ಯಾವ ರೀತಿ ಏರ್ತಾ ಇದ್ರಿ ಅಂತ. ಯಾಕಂದರೆ ಒಂದು ಏಣಿ ಥರದ್ದು ಹಾಕ್ಕೊಂಡು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ದಾಟುವಂಥದ್ದು ಇದೆಯಲ್ಲ, ಭಯಂಕರ ಕಷ್ಟ. ಒಂದು ಕಡೆಗೆ ಏನಾದರೂ ಮಿಸ್ ಆದರೆ ಮುಗಿದೋಯ್ತು, ಹುಡುಕ್ಲಿಕ್ಕೂ ಕೂಡ ಸಾಧ್ಯ ಇಲ್ಲ ಅಂಥ ಒಂದು ಪ್ರದೇಶ ಅದು. ಏನಂತಾರೆ ಸ್ಮಿತಾ, ಕೇಳೋಣ ಸಣ್ಣ ವಿರಾಮದ ನಂತರ.